ಸದ್ಯ ಬೆಳಗಾವಿಯ ರಾಜಕೀಯ ವಲಯದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆಯಾಗುತ್ತಿದ್ದು, ಪಿಕೆಪಿಎಸ್ ನಿರ್ದೇಶಕರನ್ನೇ ಹೈಜಾಕ್ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಕಾರ್ಖಾನೆಯ ಗೆಸ್ಟ್ ಹೌಸ್ನಿಂದ 6 ಜನ ಪಿಕೆಪಿಎಸ್ ನಿರ್ದೇಶಕರನ್ನ ಯಮಕನಮರಡಿ ಪೊಲೀಸರು ಹೊರತಂದ ಘಟನೆ ನಡೆದಿದೆ. ಪ್ರತಿಷ್ಠೆಯ ಕನವಾದ ಡಿಸಿಸಿ ಬ್ಯಾಂಕ್ ಚುನಾವಣೆ. 6 ಜನ ಪಿಕೆಪಿಎಸ್ ನಿರ್ದೇಶಕರ ಹೈಜಾಕ್. ಕತ್ತಿ ಕಾರ್ಖಾನೆಯಲ್ಲಿ ಹೈ ಡ್ರಾಮಾ. ಯಮಕನಮರಡಿ ಠಾಣೆಯಲ್ಲಿ ದಾಖಲಾಯಿತ ಕೇಸು. ಹೌದು, ಸದ್ಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಎಬಿ ಪಾಟೀಲ್ ಮತ್ತು ಮಾಜಿ ಸಂಸದ ರಮೇಶ್ ಕತ್ತಿ ನಡುವೆ ತೀವ್ರ ಪೈಪೋಟಿ ನಡೆಯುತ್ತಿದ್ದು, ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದ ಪಿಕೆಪಿಎಸ್ ನಿರ್ದೇಶಕರಾದ ಅಲ್ಲಪ್ಪ ಹಿರೇಕುಡಿ, ದೂದಪ್ಪ ಶಿಂತ್ರೆ, ರಫೀಕ್ ಮದಿಹಳ್ಳಿ, ವಿಲಾಸ್ ಅನ್ವೇಕರ್, ಶಿವಲೀಲಾ ವಸ್ತ್ರದ್ ಮತ್ತು ಶ್ರೀಶೈಲ್ ಪಟ್ಟಣಶೆಟ್ಟಿ ಅವರನ್ನ ಕತ್ತಿಯವರ ಕಾರ್ಖಾನೆಯ ಗೆಸ್ಟ್ ಹೌಸ್ನಲ್ಲಿ ಒತ್ತಾಯಪೂರ್ವಕವಾಗಿ ಇರಿಸಲಾಗಿತ್ತು ಎಂಬ ಆರೋಪ ಕೇಳಿ ಬಂದಿದ್ದು, ಕುಟುಂಬಸ್ಥರು ಕೊಟ್ಟ ದೂರಿನನ್ವಯ ಯಮಕನಮರಡಿ ಪೊಲೀಸ್ ಠಾಣೆಯ ಸಿಪಿಐ ಜಾವೀದ್ ಮುಷಾಫುರೆ ನೇತೃತ್ವದ ಪೊಲೀಸರ ತಂಡ ತಕ್ಷಣವೇ ಕತ್ತಿ ಒಡೆತನದ ಬಾಗೇವಾಡಿ ಹತ್ತಿರವಿರುವ ವಿಶ್ವರಾಜ್ ಶುಗರ್ಸ್ ಕಾರ್ಖಾನೆಯ ಗೆಸ್ಟ್ ಹೌಸ್ಗೆ ಭೇಟಿ ನೀಡಿದೆ. ಈ ವೇಳೆ ಅಲ್ಲಿ ರಮೇಶ್ ಕತ್ತಿ ಅವರು ಕಾಣಿಸಿಕೊಂಡಿದ್ದಾರೆ. ಅವರನ್ನ ಕೇಳಿದಾಗ, ಹೌದು, 6 ಜನ ನಿರ್ದೇಶಕರು ಇಲ್ಲಿದ್ದಾರೆ. ಅವರು ತಮ್ಮ ಇಚ್ಛೆಯಂತೆ ಭೇಟಿಯಾಗಲು ಬಂದಿದ್ದಾರೆಯೇ ಹೊರತು ಅವರನ್ನ ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಬಂದಿಲ್ಲ ಎಂದಿದ್ದಾರೆ. ನೀವು ಹೀಗೆ ಅವರನ್ನ ಯಾಕೆ ಕರೆದೊಯ್ಯುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿಪಿಐ ಜಾವೀದ್ ಮುಷಾಫುರಿ ಅವರು, ಹಾಗಾದ್ರೆ ಅವರನ್ನ ಕರೆಯಿರಿ, ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುತ್ತೇವೆ. ಸ್ವಇಚ್ಛೆಯಿಂದ ಇಲ್ಲಿಗೆ ಬಂದಿದ್ದರೆ ಸ್ಟೇಟ್ಮೆಂಟ್ ನೀಡಿ ಇಲ್ಲಿಯೇ ಉಳಿಯಲಿ ಎಂದಿದ್ದಾರೆ. ಈ ಮಧ್ಯೆ ಪೊಲೀಸರು ಮತ್ತು ರಮೇಶ್ ಕತ್ತಿ ನಡುವೆ ರಾತ್ರೋರಾತ್ರಿ ಹೈ ಡ್ರಾಮಾ ನಡೆದಿದೆ. ನಂತರ ರಮೇಶ್ ಕತ್ತಿ ಅವರು ಮೊದಲು ಸದಸ್ಯರೊಂದಿಗೆ ಮಾತನಾಡಿದ್ದಾರೆ. ನಂತರ ಅವರು ನಿಮ್ಮೊಂದಿಗೆ ಬಂದರೆ ಕರೆದೊಯ್ಯಿರಿ ಎಂದು ಪೊಲೀಸರಿಗೆ ತಿಳಿಸಿದ್ದಾರೆ. ಕೊನೆಗೆ ಪೊಲೀಸರು ಸದಸ್ಯರನ್ನ ಠಾಣೆಗೆ ಕರೆತಂದು ಕತ್ತಿ ಅವರ ಕಾರ್ಖಾನೆಯಲ್ಲಿ ಸದಸ್ಯರನ್ನ ಕೂಡಿ ಹಾಕಿರುವ ಕುರಿತು ವಿಚಾರಣೆ ನಡೆಸಿ ನಂತರ ಅವರವರ ಮನೆಗೆ ಕಳುಹಿಸಿದ್ದಾರೆ. ಇನ್ನು ಭೇಟಿಗಾಗಿ ಕರೆಯಿಸಿ ತಡವಾಗಿದೆ ಎಂದು ಇಲ್ಲಿಯೇ ಇರಿಸಿಕೊಂಡಿದ್ದರು. ಆದರೆ ಯಮಕನಮರಡಿ ಪೊಲೀಸರು ತಮಗೆ ಸಹಾಯ ಮಾಡಿರುವುದಾಗಿ ಸದಸ್ಯರು ಹೇಳಿದ್ದು ಹೀಗೆ. ಏನೋ ಒಟ್ಟು ಕರ್ಕೊಂಡು ಹೋಗಿ ಅವ್ರು ಬಲಿಪಡಿಸ್ಬೇಕು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರು ನಮ್ಮ ಮನೆಗೆ ನಮ್ಮ ಆಫೀಸಕ್ಕೆ ನೋಡ್ರಿ, ನಮ್ಗೆ ಸಿ ಪಿ ಎಸ್ ಅವರು ಅಗದಿ ವೆರಿ ಕೈಂಡ್ ಟ್ರೀಟ್ಮೆಂಟ್ ಕೊಟ್ಟು ನಮಗೆ ಕರ್ಕೊಂಡ್ಬಂದ. ಏನು ನಾವು ಅನ್ಕರಿ ನಾ ಸರ್ ಇದ್ರಲ್ಲೇ ಹೋಗಿದ್ದು ನೀಟಾಗಿ ಹೋಗ್ತೀವಿ. ಅದು ಹಂಗೆ ಶುಗಿರಿ ನೀವು ಪಟ್ಟಗಿರಿ ಪಟ್ಟಗಿರಿ ಅಂದ್ರೆ ಹಿಂಗೆ ಆಗ್ತೈತಿ. ಅದ್ರ ಸಲುವಾಗಿ ನಮ್ಮ ಊರು ಮರ್ಯಾದೆ ಕಾಪಾಡಿಸಲಾಗಿ ನಾವು ಭಾಳ ಸಾಹಸ ಪಟ್ಟು ಕಾಪಾಡಿ ಹಂಗಾಗಿ ಕರ್ಕೊಂಡೋಗಿ ಮೋಸವಾಗಿ ನಮ್ಮನಾಗಿ ಇಲ್ಲ ಮೋಸ ಮಾಡಿ ಕರ್ಕೊಂಡು ಯಾಕಂದ್ರೆ ಅವ್ರು ಇಲ್ಲ ಸ್ವಲ್ಪ ಮಾಡಿದ್ರು. ಆದರೂ ಅವ್ರು ಇದಾರ ಮತ್ತು ಗೈಡ್ ಮಾಡಿ ಕರ್ಕೊಂಡು ಅವ್ರನ್ನ ಮತ್ತು ಅವರು ಪ್ರಯತ್ನ ಮಾಡಿ ನಾವೇನಿಲ್ಲ ನಾವು ಈಗ ಅವರೆಲ್ಲ ಹಾಕಿಕೊಂಡು ನಾವು ಗಾಡಿಯಾಗ ಆಯ್ತು ರೀ. ಅವ್ರ ಜೋಡಿನಿದ್ರು ಮೊದಲು, ಈಗ ಅವ್ರ ಜೋಡಿ ಅನ್ಕೊಂಡು ಆಯ್ತು ಎಲ್ಲ ಕಂಪನಿ ಎಲ್ಲ ರೀ ಬದಿ ಪಟ್ಟಿ ಮಾಡಿರಿ. ಏನು ಮಾಡಿದ್ರು ನಾವು ಜೋಡಿ ಹೋಗಿದ್ರಿ. ಈಗ ಜೋಡಿ ಮತ್ತು ನಾವು ಹೊರಗೆ ಬರ್ತೇವೆ ಅಂತ ಹೇಳಿದ್ರು ಬಿಟ್ಟು ಇವ್ರು ನಾವು ಮಾತಾಡೇ ಇಲ್ಲ. ಅವ್ರ ಜೋಡಿ ಇಲ್ಲಿ ನಾವಾದ್ರೂ ಏನಾಯ್ತು ಭೇಟಿ ಆಗೋಣ ಅಂತ ಹೋಗಿದ್ದು. ಆದ್ರೆ ಏನಾಯ್ತು, ನಮ್ಮ ಎಲ್ಲ ಒಂದ ಇದ್ರಾಗ ಭೇಟಿ ನಾವು ಹೋಗ್ಬೇಕಂತ ವಿಚಾರ ಮಾಡ್ಲೇ ಹೋಗಿದ್ದು. ಆದ್ರೆ ಅದು ಹೋದ ನಂತರ ಅದೊಂದು ಬೇರೆ ಸ್ವರೂಪ ಬೇರೆ ಹಿಡಿತಂದ್ರೆ ಏನಾಯ್ತು, ಅವ್ರು ಏನ್ ಮಾಡ್ರು, ಲೇಟ್ ಆಗಿತ್ತು, ಊಟ ಅದು ಮಾಡ್ರಿ, ಗೆಸ್ಟ್ನಾಗ ಇರೋಗ್ರಿ, ನಾಳೆ ನೆನಪಿಕ್ರಿ, ಅದು ಹೋಗ್ಬೇಕ್ರಿ ಅಂತ ಅಂದ್ರು. ಅದಂತರ ಅದು ಗೇಟಿನ ಹೊರಗೆ ಬರ್ಬೇಕಾದ್ರೂ ಗಾಡುಗಳು ಬೆಳಾಗ್ತಾ ಇರಲಿಲ್ಲ. ಒಂದ್ ಸಾವುಕಾರ ಭೇಟಿ ಹಾಕಿಸಿ ಹೇಳಿ ಬರ್ಬೇಕಾದ್ರೂ ಯಾರಿಲ್ಲ. ಹಿಂಗ ಹಾಕಿಸಿ ಒಂದು ದಿವಸ ಲೇಟ್ ಆಗ್ತದೆ. ನಾವು ಗಣಿಗವ್ರು ಹೇಳಿದ್ದು ನಾವು ಬರ್ದೆ ಯಾವ್ದು ಪರಿಸ್ಥಿತಿ ನಾವು ರಾತ್ರಿ ಬರತ್ತೇವು, ತಪ್ಪದ ಬರ್ತೇವೆ, ನೀವ್ ಏನ್ ಹೇಳ್ತಾರೆ ನಾವು ಕೇಳ್ತೇವೆ ಅಂತ ನಾವು ಅವ್ರ ಮಾತು ಕೊಟ್ಟಿನಿ. ಮುಂದೆ ಗೌಡ್ರಿಗೂ ಹೇಳಿನಿ, ಗೌಡ್ರಿಗೂ ಹೇಳಿನಿ.
ಅವರು ಫೋನ್ ಮಾಡಿ 3 ಸಲ ಫೋನ್ ಹಚ್ಚಿನಿ, ಫೋನ್ ಯಾಕೆ ಎಬ್ಸ್ಲಿಲ್ಲ ಅವರು. ಮುಂದೆ ಎಲ್ಲ ಹೋದ್ರು ನಮ್ಮ ಪೂಜಾರಿ ಕುಂದಾಗಿ ಅವರು 2-3 ಸಲ ಫೋನ್ ಹಚ್ಚಿರು. ಅವರೆಲ್ಲ ರಿಕ್ವೆಸ್ಟ್ ಮಾಡಿ ಮುಂದೆ ನೀವು ಸ್ವಲ್ಪ ಹೆಲ್ಪ್ ಮಾಡಿದಕ್ಕೆ ನಾವು ಹೊರಗೆ ಬಂದು, ಆದ್ರೆ ಮಂಗಳವಾರ ತನಕ ಅವ್ರು ನಮ್ಗೆ ಬಿಡ್ತಿರ್ಕಿಲ್ಲ. ಸದ್ಯ ರಾಜಕೀಯ ವಲಯದಲ್ಲಿ ಈ ಹೈಜಾಕ್ ಡ್ರಾಮಾ ಭಾರಿ ಕುತೂಹಲ ಮೂಡಿಸಿದೆ. ಇನ್ ನ್ಯೂಸ್ ಬೆಳಗಾವಿ.